ಕನಕಪುರ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ 89ನೇ ಜಯಂತಿ ಮತ್ತು ವಿಚಾರಗೋಷ್ಠಿ ಹಾಗೂ ಜಿಲ್ಲಾ ಯುವ ಘಟಕ ಉದ್ಘಾಟನಾ ಸಮಾರಂಭವನ್ನು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 8/3/2025 ಶನಿವಾರ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ನಂಜುಂಡಸ್ವಾಮಿಯವರ ಹೋರಾಟ ಚಿಂತನೆಗಳು ಇಂದಿನ ಹೊಸ ತಲೆಮಾರಿನ ಯುವಕರಿಗೆ ಮಾದರಿಯಾಗಿದ್ದು, ಅವರ ಹೋರಾಟದ ಮಾದರಿಯಲ್ಲಿ ಯುವ ರೈತ ಮುಖಂಡರುಗಳು ಹೋರಾಟದ ರೂಪುರೇಷೆಗಳನ್ನು ಅಳವಡಿಸಿಕೊಂಡು ಹೋರಾಟ ಮಾಡಬೇಕು. ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ನಂಜುಂಡಸ್ವಾಮಿಯವರ ಅಧ್ಯಯನ ಪೀಠವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡಿರುವುದು ಸಂತೋಷಕರ ವಿಷಯ ಎಂದರು. ರಾಜ್ಯ ಯುವ ಸಂಚಾಲಕರಾದ ಚೀಲೂರು ಮುನಿರಾಜು ಮಾತನಾಡಿ, ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಆಚರಿಸುವಂತಾಗಬೇಕು ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ನಂಜುಂಡಸ್ವಾಮಿಯವರ ಪುತ್ಥಳಿ ನಿರ್ಮಿಸಬೇಕು ಮತ್ತು ಭೂಸ್ವಾಧೀನ ಕಾಯ್ದೆ ವಾಪಸ್ಸು ಪಡೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರರಾದ ಕುಮಾರಸ್ವಾಮಿ, ಆರ್ಎಸ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು, ನಗರಸಭೆ ಸದಸ್ಯರಾದ ಸ್ಟುಡಿಯೋ ಚಂದ್ರು, ರಾಜ್ಯ ಸಮಿತಿಯ ಕೃಷ್ಣಯ್ಯ, ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ತಿಮ್ಮೇಗೌಡ, ಜಿಕೆವಿಕೆ ನಿವೃತ್ತ ಉಪನ್ಯಾಸಕರಾದ ಪುಟ್ಟರಾಜು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಇದು ಹೆಂಗ್ ಬೆಳೆದಿರೋದು? ಎಷ್ಟಲ್ಲಾಗಿದೆ ಇದು? ಇನ್ನೂ ಅಲ್ಲೇ ಆಗಿಲ್ಲ ಇದು. ಅಲ್ಲ ಹಿಂಗೆ ಅಲ್ಲಿಂದ ಸರ್ ಸೈಡ್ ಸೈಡ್ ಬಾ ಮಂಜ ನೀನು ಅಲ್ಗೋ ಸ್ವಲ್ಪ ಹಿಂದೆ ಅವನೇನು ಹಾಡ್ಗಿಡ್ ಹೇಳ್ತಾ ಇದ್ದಾನೋ ಇಲ್ವೋ? ಅವನೇ ನಿಂದ್ರಲ್ಲಿ ತೆಗಿಯುವಲ್ಲಿ. ಬನ್ನಿ ಸರ್, ಎಲ್ಲರೂ ಇಲ್ಲಿ ಗೋಪಾಲ ಹತ್ರಕ್ಕೆ ಬನ್ನಿ ಒಂಚೂರು. ನಾವು ಇಲ್ಲೊಂದು ಕಾರ್ಯಕ್ರಮದಲ್ಲಿದ್ದು ಪಾಪ ಹಂಗೆ ಫ್ರೀಯಾಗಿ ನಿಂತ್ಕೊಳ್ಳಿ ಸರ್. ಇನ್ನು ಮೊದಲು ಇನ್ಫಾರ್ಮ್ ಮಾಡ್ರಿ. ಆಗ್ತದೆ ಸರ್, ಕಳಿಸ್ತಾನೆ. ಹೇಳಪ್ಪ ಮತ್ತೆ ಶಿಲ್ದಿಯಾ ಕುಮಾರ್ ಅವರೇ, ಅದು ಅಲ್ಲಿಗೆ ಹೋಗ್ಬಿಡ್ತೀವಿ. ಕಿನ್ನೂರಿ ನುಡಿಸೋಣ. ಬೆಟ್ಟಾಗ ತೋಗಬೇಕು, ಬೆಟ್ಟಾಗಿ ತೋಗಬೇಕು. ಬೆಟ್ಟಾಗ ತೋಗಬೇಕು, ಬೆಟ್ಟಾಗಿ ತೋಗಬೇಕು. ಅಲ್ಲದೆ ಕಣೆ ನನ್ನ ಅರಮಾನೆ ನಾರಿ, ಅಲ್ಲದೆ ಕಣೆ ನನ್ನ ಕಣಮಾನೆ, ಅಲ್ಲದೆ ಕಣೆ ನನ್ನ ಅರಮಾನೆ, ಅಲ್ಲದೆ ಕಣೆ ನನ್ನ ಕಳಮಾನೆ. ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಕಳಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಕಳಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ. ಇದ್ದ ಬಂದ ಬಟ್ಟೆ ನನ್ನ ಗಂಟು ಮುಟ್ಟೆ ಕಟ್ಟಿಕೊಂಡು, ಇದ್ದ ಬಂದ ಬಟ್ಟೆ ನನ್ನ ಗಂಟು ಮುಟ್ಟೆ ಕಟ್ಟಿಕೊಂಡು, ಒಟ್ಟನು ಜೋಗಿಯ ಹಿಂದುಗೂಟೆ ನಾರಿ, ಒಟ್ಟನು ಜೋಗಿಯ ಮುಂದುಗೂಟೆ, ಒಟ್ಟಾಡು ಜೋಗಿಯ ಹಿಂದುಗೂಟೆ, ಒಟ್ಟಾಡು ಜೋಗಿಯ ಮುಂದುಗೂಟೆ. ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಕಳಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಕಳಮಾನೆ, ಎಲ್ಲೋ ಹೋಗಪ್ಪ ನಿನ್ನ ಅರಮಾನೆ. ಆರುವರ ಕೇರಿಯಾನೆ ತಾರೆ ಪಡ್ಸಾಲೆ ಮೇಲೆ, ಆರುವರ ಕೇರಿಯಾನೆ ತಾರೆ ಪಡ್ಸಾಲೆ ಮೇಲೆ. ನೋಡುಕಿ ನುಡಿಯ ನುಡಿಸೋನೆ, ನೋಡುಕಿ ನುಡಿಯ ನುಡಿಸೋನೆ. ಮೊಗ್ಗಾಗಿ ಬಾರೋ ತುರುವಿಗೆ, ಮೊಗ್ಗಾಗಿ ಬಾರೋ ತುರುವಿಗೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಕಳ್ಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಕಳ್ಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ನಿನ್ನ ಕಂಡಾಗಿ ನಿನ್ನ ಕಣ್ಣೂರಿ ಕಾಣಜೋಗಿ,
ಕಡೆ ಇರು ಇವಾಗ ಬಾಯಣ್ಣವರು ರಾಜ್ಯ ಸಲಹೆಗಾರ ಜಯಕರ್ನಾಟಕ ಜನಪದ ವೇದಿಕೆ ಸ್ಟುಡಿಯೋ ಚಂದ್ರ ಸರ್ ಅವರು ಸಮಾಜ ಸೇವಕರು ಎಲ್ಲರೂ ಕೂಡ ಮಕ್ಕಳಿಗೆ
ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವ್ರ ಕಲೆ ಇನ್ನು ಬೆಳಗಲಿ ಅಂತೇಳಿ ಆಶೀರ್ವಾದವನ್ನು ಕೂಡ ನಮ್ಮ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ 89ನೇ ನೆನಪು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆ ವತಿಯಿಂದ ಇವತ್ತು ಕನಕಪುರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಡಗಪುರ ನಾಗೇಂದ್ರ ಸರ್ ಅವರು ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಮಲಯ್ಯ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಕೇಳ್ಕೊತೀನಿ. ಕೃಷಿ ಮೇಳ ಈಗಾಗಲೇ ಉದ್ಘಾಟನೆ ಆಗಿದೆ. ಶ್ರೀಕಂಠ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮ ಜಾಯಿನ್ ಆಗ್ತಾ ಅಂತ ಹೇಳ್ತಾ, ಅದೇ ರೀತಿ ವಿಶೇಷ ಗಣ್ಯರಾಗಿರ್ತಕ್ಕಂಥ ಶ್ರೀಕಂಠ ಸರ್ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಬೆಂಗಳೂರು ವಿಭಾಗೀಯ ಕಾರ್ಯದರ್ಶಿಗಳಾಗಿದ್ದ ಚಂದ್ರಶೇಖರ್ ಅವರು ವೇದಿಕೆ ಆಗಮಿಸಬೇಕು. ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರಾದ ಕೋ ವಿದ್ಯಾಪುರವರು ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ವೈಭವ ಕರ್ನಾಟಕ ಪುಟ್ಲಿಂಗಯ್ಯನವರು ವೇದಿಕೆ ಆಗಮಿಸಬೇಕು ಕೇಳ್ಕೊತೀನಿ. ಮಾದೇಶ್ ಗೌಡರು ಕರುಣಾನಂದ ಸೇನೆ ಅವರು ಕೂಡ ಆಗಮಿಸಬೇಕು. ಹಾಗೆ ಭಾಸ್ಕರ್ ಅವರು ಕೂಡ ವೇದಿಕೆ ಆಗಮಿಸಬೇಕು ಕೇಳ್ಕೊತೀನಿ. ನಮ್ಮ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾದ ರಾಮೇಗೌಡರು ಮೂರು ಜನ ಹೆಣ್ಮಕ್ಳುಗಳು ಕೇಳ್ಕೊತೀನಿ. ಅವ್ರಿಗೆ ಸಿರಿಧಾನ್ಯವನ್ನು ಮೊದಲಿಗೆ ತುಂಬುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆ ಬರುತ್ತಾರೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಕೇಳ್ಕೊತೀನಿ. ಸಿರಿಧಾನ್ಯವನ್ನು ಮಡಿಲು ತುಂಬಿಸುವುದರ ಮುಖಾಂತರ ಈ ಒಂದು ರೈತ ಕುಲದ ಘನತೆ ಎತ್ತಿ ಹಿಡಿದ ವಿಶ್ವ ರೈತ ನಾಯಕ ಅಪ್ರತಿಮ ಹೋರಾಟಗಾರ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ 89ನೇ ನೆನಪು ಮತ್ತು ವಿಚಾರಗೋಷ್ಠಿ ನೆನಪು ಕಾರ್ಯಕ್ರಮ ಅದರಾಪರವಾಗಿ ಉಳಿದು ರೈತನೇ ದೇವರು, ರೈತನೇ ಸರ್ವಸ್ವ. ಸ್ವಾಮಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲು ಕೇಳ್ಬೋದು. ಎಂ.ಡಿ. ನಂಜುಂಡಸ್ವಾಮಿ ಸರ್ ಅವರಿಗೆ ವಿಶ್ವ ರೈತ ನಾಯಕರು, ರೈತರ ಪರ ಧ್ವನಿ ಎತ್ತಿದಂತಹ ಮಹಾನ್ ಮಾನವತಾವಾದಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ನೇಗಿಲ ಹಿಡಿದ ಹೊಲಗಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೆಯ ಪರಸಾಧನವು, ಕಷ್ಟದೊಳಗವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಡೆಯುತ್ತಲಿರಲಿ ತಂದೆ ಕಾಯವ ಬಿಡಬೇಕು, ರಾಜ್ಯಗಳು ಬಿಸಲಿ ರಾಜ್ಯಗಳಳಿಯಲಿ ಯಾರಲ್ಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಡುವುದನ್ನು ಬಿಡುವುದು
ಭೂಮಿ ನಾಗರಿಕತೆ ಸಿರಿ ಪಂಡೊಡಿದೆ ಇಲನಾಶ್ರಯವೇ ನೇಗಿಲ ಹಿಡಿದ ಕೈಯಾದಾರ ದೊರೆಗಳು ಗರ್ಭದೊಡಾಣಿಗಳು ಕಬಲಗಳು ನೀರರು ಬೆರೆದರು ಶಿಲ್ಪಿಗಳೆಸದರು ಕವಿಗಳು ಬರೆದರು ಶಿಲ್ಪಿಗಳೆಸದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕಕ್ಕೆ ಅನ್ನವ ನೀಡುವುದು ನುಡಿವನ್ನು ಗೌರವ ಕಾಶಿಸದೆ ನೇಗಿಲ ಬಲದೊಡ ನೀನು ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಹೋರಾಟಗಾರರು ಚಿಕ್ಕಪ್ಪೇಗೌಡರು ಈಗಲೇ ಯೋಗಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಪ್ರತಿಕಾರರು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟನೆಯನ್ನು ಮಾಡಿದಂಥ ರಾಜ್ಯದ ಅಧ್ಯಕ್ಷರಾದ ಬಡಗಪ್ಪ ನಗೇನ್ ಸರ್ ಅವರೇ, RES ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಕಂಠಣ್ಣ ಅವರೇ, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕೆ ಮಲ್ಲಯ್ಯ ಸರ್ ಅವರೇ, ಹಾಗೆ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಜಿಲ್ಲೆ ಹಾಗೂ ಅಕ್ಕಪಕ್ಕ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ರೈತ ನಾಯಕರೇ, ತಾಯಂದಿರೇ, ಮಕ್ಕಳೇ, ಕಳೆದ 10 ವರ್ಷಗಳಿಂದ ಕೂಡ ಪ್ರತಿ ವರ್ಷವೂ ಕೂಡ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಜಯಂತಿಯನ್ನು ನಾವು ಈ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 10ನೇ ವರ್ಷ ಕನಕಪುರದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಂಜುಂಡಸ್ವಾಮಿ ಅವರಿಗೆ 89ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಜೊತೆಗೆ ವಿಚಾರಗೋಷ್ಠಿ, ಇವಾಗ ಏನಾಗಿದೆ, ಚಳುವಳಿ ವಿಚಾರಗೋಷ್ಠಿಗಳು, ವಿಚಾರ ಸಂಕಿರಣಗಳು ಸಾಕಷ್ಟು ಕಡಿಮೆ ಆಗ್ತಾ ಇವೆ. ಬೆಳಗ್ಗೆ ನಾವು ಪ್ರತಿಭಟನೆ ಮಾಡ್ತೀವಿ, ರಸ್ತೆಯಲ್ಲಿರ್ತೀವಿ, ಮನೆಗೆ ಹೋಗ್ತೀವಿ. ಹಾಗಾಗಿ ಹೊಸ ತಲೆಮಾರುಗಳನ್ನು ಚಳುವಳಿಗೆ ತರೋದ್ರಲ್ಲಿ ನಾವು ಸಾಕಷ್ಟು ವಿಫಲರಾಗ್ತಾ ಇದ್ದೀವಿ. ಸೆಮಿನಾರ್ಗಳು ನಡೀತಾ ಇಲ್ಲ, ಚರ್ಚೆಗಳಾಗ್ತಾ ಇಲ್ಲ, ಅವ್ರಿಗೆ ಸ್ಪಷ್ಟತೆಯಾಗಿ ಚಳುವಳಿಗಳ ಬಗ್ಗೆ, ರೈತರ ಬಗ್ಗೆ ಮಾಹಿತಿ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಪ್ರೊಫೆಸರ್ ಹುಟ್ಟುಹಬ್ಬ ದಿವಸ ವಿಚಾರಗೋಷ್ಠಿಯನ್ನು ಮಾಡಬೇಕು ಸರ್ ಅಂತ ನಾನು ಅಧ್ಯಕ್ಷತೆ ಕೇಳಿಕೊಂಡೆ. ಅವರು ಕೂಡ ಅದಕ್ಕೆ ಸ್ಪಂದಿಸಿ ಕೃಷಿ ಬಿಕ್ಕಟ್ಟು ಮತ್ತು ಪರಿಹಾರಗಳು ಹಾಗೂ ರೈತ ಚಳುವಳಿಯ ಮುಂದಿನ ಹೆಜ್ಜೆಗಳು ಮತ್ತು ಪ್ರಸ್ತುತ ರಾಜಕೀಯದಲ್ಲಿ ಯುವಕರ ಪಾತ್ರ ಏನು, ಈ ಎರಡೂ ಸೆಮಿನಾರನ್ನು ನಾವು ಕನಕಪುರದಲ್ಲಿ ಮಾಡೋಣ ಅಂತೇಳಿ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಜಿಲ್ಲೆಯಲ್ಲಿ ರೈತ ಘಟಕವನ್ನು ಉದ್ಘಾಟನೆ ಮಾಡಬೇಕು ಇವತ್ತೇ ಅಂತ ಕೂಡ ಕೇಳಿಕೊಂಡ್ವಿ. ಅದೇ ರೀತಿ ಇವತ್ತು ಜಿಲ್ಲೆಯ ಯುವ ಘಟಕವನ್ನು ಉದ್ಘಾಟನೆಯನ್ನು ಕೂಡ ಮಾಡೋದಿದೆ. ಎಲ್ಲದಕ್ಕಿಂತ ಬದಲಾಗಿ ತಾಲೂಕಿನಲ್ಲಿ ಬಹುತೇಕ ಇಡೀ ಜಿಲ್ಲೆಯಲ್ಲಿ ಬಹುತೇಕ ನಾವೆಲ್ಲ ರೈತರು ಇದ್ದೀವಿ. ರೈತರು ಒಗ್ಗಟ್ಟಾಗಬೇಕು, ಚಳುವಳಿಗಳಾಗಬೇಕು. ಚಳುವಳಿಗಳು ಇಲ್ಲಾಂದ್ರೆ ಇವತ್ತು ರಾಜಕೀಯವಾಗಲಿ ಸರ್ಕಾರಗಳಾಗಲಿ ಯಾವುದೇ ವಿಚಾರವಾಗಲಿ ಪ್ರಶ್ನೆ ಮಾಡೋದನ್ನು, ಪ್ರತಿಭಟಿಸೋದನ್ನು ಪ್ರತಿಯೊಬ್ಬರು ಕಲಿಬೇಕು. ಪ್ರಶ್ನೆ ಮಾಡದೆ ಪ್ರತಿಭಟಿಸ್ತಾರೆ ಏನೋ ನಮ್ಮಲ್ಲಿ ಸಿಗ. ಯಾಕೆಂದರೆ ಈ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡೇ ಬಂದಿರೋರು. ಹೋರಾಟ ಈ ದೇಶದಲ್ಲಿ ಯಾವತ್ತೂ ಗಟ್ಟಿಯಾಗಿರಬೇಕು ಅನ್ನೋಂಥ ಪ್ರೊಫೆಸರ್ ಅವರ ಕನಸನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಹುಟ್ಟುಹಬ್ಬದ ಉದ್ದೇಶ ಸಂಭ್ರಮಾಚರಿಸಕ್ಕಲ್ಲ, ಅವರು ನಡೆದ ಬಂದ ಹಾದಿಯನ್ನು ನೆನಪು ಮಾಡ್ಕೊಳ್ಳೋಕ್ಕೆ, ಮುಂದಿನ ತಲೆಮಾರಿಗೆ ನಾವು ಅವ್ರಿಗೆ ತಿಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ಅನ್ನೋದು ನಮ್ಮ ಆಸೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಲಹೆಗಾರರಾಗಿದ್ದ ಕುಮಾರಸ್ವಾಮಿ ಸರ್ ಅವರು ಒಡ ಒಂದು ಅದರೇ ತುಂಬ ಶ್ರಮ ಕೊಟ್ಟರು. ನಮ್ಮ ಚಂದ್ರು ಸರ್ ಆಗಿರ್ಬೋದು, ಅವರಿಗೆ ನಾವು ಕನಕಪುರ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ನಿರಂತರವಾಗಿ ರೈತ ಸಂಘದ ಜೊತೆಲಿದ್ದು ಇದೇ ರೀತಿ ರೈತ ಸಂಘಟನೆಯನ್ನು ತಾಲೂಕಿನಲ್ಲಿ ಮುನ್ನಡೆಸ್ತಾ ಹೋಗಲಿ ಅಂತ ಹೇಳ್ತಾ ಕೇಳ್ಕೊತಾ ಅತಿ ಹೆಚ್ಚು ಮಾತಾಡಿದ್ರೆ ಇನ್ನೂ ಅನೇಕರು ಮಾತಾಡಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ, ಕನಕಪುರದ ಎಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ದೀರಿ. ಸ್ನೇಹಿತರುಗಳಿಗೂ ಕೂಡ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇನ್ನೂ ಹಲವಾರು ಮುಖಂಡರು ಕೆಳಗಡೆ ಕೂತಿದ್ದೀರಿ. ಸೆಮಿನಾರ್ ಅಂತ
ಅಂತ ಹೇಳಿದಾಗ ಅವರೆಲ್ಲ ಕೃಷಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಒಂದು 50 ಜನ ಕೃಷಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ ಜೋರಾಗಿ ಮುಂದಿನ ಪ್ರಗತಿಪರ ರೈತರಾಗ್ತಾರೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಶ್ರೀಕಂಠೂರ್ ಅವರ ನೇತೃತ್ವದಲ್ಲಿ ನಮ್ಮ ಪುಟ್ಟರಾಜು ಸರ್ GKVK ಪ್ರೊಫೆಸರ್ ಆಗಿದ್ದರು. ಅವರ ಎಲ್ಲ ಶಿಷ್ಯಂದರು. ಯಾಕೆಂದರೆ ಮುಂದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಯನ್ನು ಮಾಡ್ತಿರ್ತಕ್ಕಂಥ ರೈತರುಗಳು ಹಲವಾರು ಜನ ಇದ್ದಾರೆ. ಯುವಕರು ಕೃಷಿಗೆ ಒತ್ತು ಕೊಡಬೇಕು ಅಂತಂತೇಳಿ ಕಾಲೇಜನ್ನು ಮಾಡಿದಂಥ ಶ್ರೀಕಂಠಣ್ಣ ಅವರಿಗೆ ಮತ್ತು ವಿದ್ಯಾರ್ಥಿಗಳು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ. ಈ ನಾಡು ಕಂಡಂಥ ರೈತ ಸಂಘದ ಚೇತನ ಪುಟ್ಟಣ್ಣಯ್ಯನವರು ಮತ್ತು ನಂಜುಂಡಸ್ವಾಮಿ ಅವರಿಗೆ ಭಾಳ ಹತ್ತಿರವಾಗಿದ್ದಂಥ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರು ಬಡಗಲ್ಪುರ ನಾಗೇಂದ್ರರವರು ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಮತ್ತು ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮತ್ತು ಇದ್ರ ಬಗ್ಗೆ ಎಲ್ಲ ಒಂದು ಸೆಮಿನಾರ್ ಏನಿದೆ ಅವರು ಅದನ್ನು ಕೂಡ ಮಾತಾಡ್ತಾರೆ.